ಜಯವನ್ನು ನೀಡಿದ್ದಾರೆ. ಕರ್ನಾಟಕದಲ್ಲಿ ಇರುತ್ತೆ ಆ ಕಡೆ ಈ ಕಡೆ ಸ್ವಲ್ಪ, ಅದು ಹೆಚ್ಚಿನ ಭಾಗ ಬಿಹಾರಿ ಎಲೆಕ್ಷನ್ನಲ್ಲಿ ಬಿಜೆಪಿ ಮೇಲ್ಗೈ ಇದೆಯಲ್ಲ, ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು ಹೇಳ್ತೀರಾ? ಇದು ನಿರೀಕ್ಷಿತ ಜಯ ಮತ್ತು ದೇಶದಲ್ಲಿ ಆಗ್ತಿರೋ ಬದಲಾವಣೆಗಳು ಈ ಒಂದು ಬಿಜೆಪಿ ಮತ್ತು ಅದರ ಜೊತೆ ಬಂದಿರತಕ್ಕಂಥ ಪಕ್ಷಗಳಿಗೆ ಒಂದು ನೈತಿಕ ಮೌಲ್ಯಗಳಿದೆ ಅನ್ನೋ ಭಾವನೆ ಜನರಲ್ಲಿ ಸಾಕಷ್ಟು ಬಂದಿದೆ. ಮತ್ತು ದೇಶ ಮೊದಲು ಅನ್ನೋದು ವಿಚಾರ ಜಾಸ್ತಿಯಾಗಿ ಇವತ್ತು ಜನ ಬಿಜೆಪಿಯ ಬೆಂಬಲಿತ NDAಗೆ ಸಪೋರ್ಟ್ ಮಾಡೋದು. ಅದರಲ್ಲೂ ಎಷ್ಟು ಒನ್ ಸೈಡ್ ಮ್ಯಾಚ್ ಅಂತ ಹೇಳ್ತೀನಿ ನಾವು, ಒನ್ ಸೈಡ್ ಮ್ಯಾಚ್ ಅಂತ. ಕಾಂಗ್ರೆಸ್ ಟೋಟಲಿ ನಿರ್ನಾಮ ಆಗೋಗಿದೆ ಅಲ್ಲಿ ಬಿಹಾರಲ್ಲಿ, ಏನು ಪ್ರಶ್ನೆ ಇಲ್ಲ ಅಲ್ಲಿ. ಇನ್ನು ಅವರು ಜಂಗಲ್ ರಾಜ್ ಅಂತಾನೆ ಹಿಂದೆ ಲಾಲು ಪ್ರಸಾದ್ ಅವ್ರದ್ದು ಒಂದು ರಾಜ್ಯಭಾರ ನೋಡಿದ ಜನ ಮತ್ತೆ ಈ ತೇಜಸ್ವಿ ಯಾದವ್ ನಡವಳಿಕೆ ಅದನ್ನೇ ನೆನಪಿಸಿ ಅವ್ರನ್ನೂ ಮತ್ತೆ ಅವ್ರ ತಂದೆ ಹೆಂಗೆ ಆಚೆ ಕಳಿಸಿದ್ರು ಅವ್ರನ್ನೂ ಇವತ್ತು ಪಕ್ಕಕ್ಕೆ ದೂಕಿದ್ದಾರೆ. ಇದರಲ್ಲಿ ನಿತೀಶ್ ಕುಮಾರ್ ಅವರ ಒಂದು ಉತ್ತಮವಾದ ಆಡಳಿತ, ಅದರಲ್ಲೂ ಅಲ್ಲಿ ಪಾನ ನಿಷೇಧ ಮತ್ತು ಹೆಣ್ಣು ಮಕ್ಕಳಿಗೆ ಸಾಕಷ್ಟು ಒಂದು ಸೇಫ್ಟಿ ಮೆಷರ್ಸ್ ಅನ್ನು ತೆಗೆದುಕೊಂಡಿದ್ದ ಕ್ರಮಗಳು, ಜೊತೆಗೆ ಮೋದಿಯವರ ಒಂದು ದೇಶದ ಬಗ್ಗೆ ಇರತಕ್ಕಂಥ ಕಾಳಜಿ ಮತ್ತು ಮುಂದೆ ಬಿಹಾರಲ್ಲಿ ಒಂದು ಬದಲಾವಣೆ, ಅಭಿವೃದ್ಧಿಯ ಬದಲಾವಣೆಗೋಸ್ಕರ ಮೋದಿ ಅವರ ಒಂದು ಮಾತನ್ನು ನಂಬಿ ಈ ಒಂದು ಅದ್ಭುತವಾದಂಥ ಜಯವನ್ನು ನೀಡಿದ್ದಾರೆ. ಕರ್ನಾಟಕದಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಮಾಡಿದಂಥ ಡಿ ಈ ಒಂದು ಇದು ಕಾರಣ ಬಿಹಾರ್ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಸೋಲಕ್ಕೆ ಅಂತ ಹೇಳ್ತಾರೆ. ಆಗಿರ್ಬೋದು. ಇವತ್ತೇನು RSS ಅಂತ ಒಂದು ದೇಶವನ್ನ ಕಾಯುವಂತ, ದೇಶಕ್ಕಾಗಿ ಪ್ರಾಣದ ದಾನ ಸರಿ ತನು ಮನ ಧನವನ್ನ ತ್ಯಾಗ ಮಾಡುವಂತ ಒಂದು ಸಂಘಟನೆಯನ್ನ ತಡೆಯೋ ಪ್ರಯತ್ನ, ಹೀಯಾಳಿಸೋ ಪ್ರಯತ್ನ ಇದು ರಾಷ್ಟ್ರಾದ್ಯಂತ ಪ್ರತಿಧ್ವನಿಸ್ತು. ಅದು ಒಂದು ಕಾರಣ ಆಗಿದೆ ಅನ್ನೋದ್ರಲ್ಲಿ ಏನು ತಪ್ಪೇನಿಲ್ಲ. ಬಿಹಾರಲ್ಲಿ ಹಿಂದೂಗಳೆಲ್ಲ ಒಗ್ಗಟ್ಟಾಗಿದ್ದಾರೆ ಅಂತ ಹೇಳ್ತಾರೆ, ನೀವೇನು ಹೇಳ್ತೀರಾ? ಇವತ್ತಿನ ರಿಸಲ್ಟ್ ನೋಡಿದ್ರೆ ಕೇವಲ 34 ಅವರು, ಕಾಂಗ್ರೆಸ್ 6, ಇನ್ನೊಂದು ಯಾವುದೋ ಒಂದು ಇದು ನೋಡಿದ್ರೆ ಖಂಡಿತವಾಗೂ ಒಂದು ಸೈಡ್ ಹೋಗಿದೆ ಅನ್ನೋದು ಇದರಲ್ಲಿ ಕಾಣುತ್ತೆ. ಆದರೂ ಇರುತ್ತೆ ಆ ಕಡೆ ಈ ಕಡೆ ಸ್ವಲ್ಪ. ಆದರೆ ಹೆಚ್ಚಿನ ಭಾಗ ಈ ಸಾರಿ ಹಿಂದೂಗಳು ಒಂದು ಒಮ್ಮತಕ್ಕೆ ಹೋಗಿದ್ದಾರೆ. ರಾಹುಲ್ ಗಾಂಧಿ ಅವರು ಮತಚೋರಿ ಆಗಿದೆ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಾ? ನೋಡಿ, ಇದರಂಥ ಒಂದು ಮೂರ್ಖವಾದಂಥ ಆರೋಪ ಈ ಪ್ರಪಂಚದ ಯಾವ ಮೂಲೆಯಲ್ಲೂ ಯಾರೂ ಮಾಡಕ್ ಸಾಧ್ಯ ಇಲ್ಲ. ಈ ಥರದ ಬಾಲಿಶು ಮೂರ್ಖತನದ ಆರೋಪಗಳು ಯಾರನ್ನು ನಂಬಿಸೋಕ್ಕೆ ಸಾಧ್ಯನೇ ಇಲ್ಲದ ವಿಚಾರ ಅಲ್ಲ. ಈಗ ಕರ್ನಾಟಕ, ತೆಲಂಗಾಣ, ಬಿಹಾರಲ್ಲಿ 6 ಸೀಟ್ ಗೆದ್ದೈತಲ್ಲ, ಅವರೆಲ್ಲ ಮತಚೋರಿಲೇ ಗೆದ್ದಿದ್ದಾರೆ. ಇವರೆಲ್ಲ ಅವ್ರಿಗೆ ಉತ್ತರ ಹೆಂಗ್ ಕೊಡ್ತಾರೆ? ಆಯ್ತು, ಡಿಲೀಟ್ ಅಡಿಷನ್ ಅದು ಸಾಮಾನ್ಯದ ಕ್ರಮಗಳು. ಎಲ್ಲ ಚುನಾವಣಾ ಆಯೋಗಗಳು ಬಂದಾಗ ಆ್ಯಡ್ ಮಾಡಿದವರೆಲ್ಲ ಬಂದು ಬಿಜೆಪಿಗೆ ಓಟ್ ಹಾಕ್ತಾರೆ ಅಂತ ಕನ್ಸು ಬಿದ್ದಿರುತ್ತಾ? ಅಥವಾ ಕಾಂಗ್ರೆಸ್ಗೆ ಹಾಕಿಲ್ಲ ಅಂತ ವಿಚಾರ ಇದೆಯಾ? ಅಥವಾ RJDಗೆ ಹಾಕಿಲ್ಲ ಅಂತ ವಿಚಾರ ಇದೆಯಾ? 34 ಸೀಟ್ RJDಗೆ ಹೆಂಗ್ ಬಂದಿದೆ? ಹಂಗಾರೆ ಅಲ್ಲಿ ಯಾಕೆ ಮತಚೋರಿ ಆಗಿಲ್ಲ ಅಂತ ಕೇಳಬಾರ್ದು. ಇದು ಒಂಥರ ಅಸಹ್ಯವಾದಂಥ ಆರೋಪ. ಅದಕ್ಕೆ ಜನ ಅದನ್ನು ತಿರಸ್ಕರಿಸಿದ್ದಾರೆ. ಆ ಆರೋಪನ ಸಂಪೂರ್ಣವಾಗಿ ತಿರಸ್ಕರಿಸಿದ್ದಾರೆ. ಇದಕ್ಕಿಂತ ದೊಡ್ಡ ಒಂದು ಮೂರ್ಖತನದ ಪರಮಾವಧಿ ಇಲ್ಲ ಅಂತ ನಾನು ಹೇಳ್ತೀನಿ. ಸರ್, KN ರಾಜಣ್ಣ ಅವರು ತುಮಕೂರು ಡಿಸ್ಟಿಕಲ್ಲಿ ಕಾಂಗ್ರೆಸ್ ವಾಶೌಟ್ ಆಗುತ್ತೆ ಅಂತ ಹೇಳ್ತಾರೆ, ನೀವೇನು ಹೇಳ್ತೀರಾ? ನೋಡಿ, ಈಗಾಗಲೇ ರಾಜಣ್ಣ ಅವರ ಸತ್ಯದ ನುಡಿಗಳು ರಾಹುಲ್ ಗಾಂಧಿಯವರ ಮತಚೋರಿ ವಿಚಾರದಲ್ಲೂ ಡ್ಯಾಮೇಜ್ ಆಗಿರೋದು ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ಈಗ ಅವ್ರು ಮತ್ತೆ ಸತ್ಯ ಹೇಳಿದ್ದಾರೆ. ಅಂದರೆ ಈ ಬಾರಿ ಆದರೆ ಚುನಾವಣೆ ಖಂಡಿತ ಕಾಂಗ್ರೆಸ್ ವೈಟ್ ವಾಶ್ ಆಗ್ಬೋದು ಅಂತ ಅವರು ಸ್ವತಃ ಹೇಳಿದ್ದಲ್ಲದೆ ಯಾರು ಈ ಫಂಕ್ಷನ್ ಅಲ್ಲಿ ಕಾಂಗ್ರೆಸ್ ಬಾವುಟ ಹಿಡಿದಿಲ್ಲ ಅನ್ನೋ ಒಂದು ಮುನ್ಸೂಚನೆಯನ್ನು ಅವ್ರು ಕೊಟ್ಟಿರೋದು ನೋಡಿದ್ರೆ ಅದು ಸತ್ಯ ಆಗುತ್ತೆ ಅಂತ ನನ್ನ